ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗರುಡ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನ್ ಅಂತ. ಮತ್ತು ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಮೊದಲೇ ಟ್ರಿಕ್ ಬಂದುಬಿಟ್ಟು, ನೀವು ಬೈಕಲ್ಲಿ ಸ್ಪೀಡಾಗಿ ಹೋಗುವಾಗ ಒಂದು ವೇಳೆ ಬೈ ಚಾನ್ಸ್ ನೀವು ಆಕ್ಸಿಡೆಂಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಆವಾಗ ಇಮಿಡಿಯೇಟ್ಲಿ ಕಾಲ್ ಮಾಡೋಕ್ಕೆ ಆಗಲ್ಲ ಅಂತಂದಾಗ ಎಮರ್ಜೆನ್ಸಿ ಕಾಲಿಂಗ್ ಅಂತ ನಿಮ್ಮ ಫೋನಲ್ಲಿರುವ ಲಾಕ್ ಬಟನ್ನ 3 ಸಲ ಪ್ರೆಸ್ ಮಾಡಿದರೆ ಇಮಿಡಿಯೇಟ್ಲಾಗಿ ಅವರಿಗೆ ನೀವಿರುವಂಥ ಲೊಕೇಶನ್ ಎಮರ್ಜೆನ್ಸಿ ಅಂತ ಅವ್ರಿಗೆ ಇಮಿಡಿಯೇಟ್ಲಿ ಮೆಸೇಜ್ ಹೋಗುತ್ತೆ. ಇದು 1ನೇ ಟ್ರಿಕ್ಕು. ಎರಡನೇ ಟ್ರಿಕ್ ಬಂದುಬಿಟ್ಟು, ನಿಮಗೆ ಕಂಪ್ನಿ ಕಡೆಯಿಂದ ತುಂಬ ತೊಂದರೆ ಆಗ್ತಾಯಿದೆಯಾ, ದಿನಕ್ಕೆ ಏನಿಲ್ಲಂದರೂ 1 ಅಲ್ಲ 2 ಸಲ ಕಂಪ್ನಿ ಕಡೆಯಿಂದ ಕಾಲ್ ಬಂದೇ ಬರುತ್ತೆ. ಈ ಒಂದು ಸೆಟ್ಟಿಂಗಿಂದ ನಿಮಗೆ ಕಂಪ್ಲೀಟಾಗಿ ಕಂಪ್ನಿ ಕಡೆಯಿಂದ ಕಾಲ್ ಬರೋದನ್ನೇ ನಿಲ್ಲಿಸ್ಬೋದು. ಅದು ಯಾವ ರೀತಿ ಅಂತ 2ನೇ ಟ್ರಿಕ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಎಮರ್ಜೆನ್ಸಿ ಕಾಂಟ್ಯಾಕ್ಟನ್ನು ನೀವು ಇವಾಗ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗನ್ನು ಓಪನ್ ಆದಮೇಲೆ ಅಲ್ಲಿ SOS ಅಂತ ಟೈಪ್ ಮಾಡಿ. SOS ಅಂದರೆ ಟೈಪ್ ಮಾಡಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಮೇಲ್ಗಡೆ ತೋರಿಸುತ್ತೆ ನಿಮಗೆ. ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಎಮರ್ಜೆನ್ಸಿ SOS ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಎಮರ್ಜೆನ್ಸಿ SOS ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ಅದು ಎನೇಬಲ್ ಆದ ನೆಕ್ಸ್ಟ್ ಬರುತ್ತೆ ಆ್ಯಡ್ ಅಂತಿದೆಯಲ್ಲ, ಆ್ಯಡನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಯಾರು ಎಮರ್ಜೆನ್ಸಿಗೆ ಆಗ್ತಾರೆ ಅಂತ ಇದರಲ್ಲಿ ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಇದೆ. ಅದರಲ್ಲಿ ನಿಮಗೆ ಎಮರ್ಜೆನ್ಸಿಗೆ ಎನಿ ಟೈಮ್ ಬರ್ತಾರೆ ನಮ್ಗೆ ಇವರು ಹೆಲ್ಪಿಗೆ ಅಂತ ಅನ್ನೋದನ್ನು ಅಂಥವ್ರಿದ್ದರೆ ಅಂಥ ನಂಬರ್ನ ಅಲ್ಲಿ ಸೇವ್ ಮಾಡ್ಕೊಂಬಿಡಿ. ಇವಾಗ ನೀವು ಲಾಕ್ ಬಟನ್ನ 3 ಟೈಮ್ ಪ್ರೆಸ್ ಮಾಡಿದರೆ ಅವರಿಗೆ ಇಮಿಡಿಯೇಟ್ಲಿ ಮೆಸೇಜ್ ಹೋಗಿಬಿಡುತ್ತೆ ಹಾಗೂ ಲೊಕೇಶನ್ ಸೇರಿ. ಮೊದಲಿಗೆ ಮೆಸೇಜ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದ್ಮೇಲೆ ಸ್ಟಾರ್ಟ್ ಚಾಟ್ ಅಂತಿದೆಯಲ್ಲ, ಅಲ್ಲಿ ಟೈಪ್ ಮಾಡಿ 1909 ಟೈಪ್ ಆದಮೇಲೆ ಇಲ್ಲಿ ಕೆಳಗಡೆ ಕ್ಯಾಪಿಟಲ್ ಇರಬೇಕು ಎಲ್ಲ ಅಕ್ಷರಗಳು, ಸ್ಟಾರ್ಟು ಸ್ಪೇಸ್ 0 ಅಂತ ಟೈಪ್ ಮಾಡಿ. ಅದಾದಮೇಲೆ ಸೆಂಡ್ ಮಾಡಿ. ಸೆಂಡ್ ಆದಮೇಲೆ ಇಮಿಡಿಯೇಟ್ಲಿ ನಿಮಗೊಂದು SMS ಬರುತ್ತೆ. ಇವಾಗ ಕಂಪ್ಲೀಟಾಗಿ ನಿಮಗೆ ಬರುವ ಕಂಪ್ನಿ ಕರೆಗಳು ಬಂದಾಗ್ಬಿಡುತ್ತೆ. ಇಷ್ಟು ಮಾಡಿದ್ರೆ ಮುಗಿದೋಯ್ತು. ಮತ್ತು ಲೈಕ್ ಮಾಡಿರಿ, ಹಂಗೆ ಬಿಟ್ರಲ್ಲ.